ಇವಾಗೆಲ್ಲ ನಾನು ಮುಂಚೆ ಥರ ಕುತ್ಕೊಂಡು ಅಳೋದು, ಯೋಚನೆ ಮಾಡೋದು ಎಲ್ಲವನ್ನ ಬಿಟ್ಬಿಟ್ಟಿದ್ದೀನಿ. ಏನೇ ಆದರೂ ನೋಡ್ಕೊಳ್ಳೋಣ ಬಿಡು ಅನ್ನೋ ಮನಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ. ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ತಿಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನಾನೇನು ಅಂತ ಅರ್ಥ ಆಗ್ತಿಲ್ವಾ, ಪ್ಲೀಸ್ ನನ್ನ ಜೊತೆ ಇರಿ, ನನ್ನ ಜೊತೆ ಮಾತಾಡಿ, ಈ ಥರ ಎಲ್ಲರೂ ಕೇಳೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾರ ಹತ್ರನೂ ನನಗೇನು ನಿರೀಕ್ಷೆ ಇಲ್ಲ. ಬದುಕು ಹೇಗೆ ಬರ್ತಿದೆಯೋ ಹಾಗೆ ಸಾಕ್ತಿದ್ದೀನಿ. ಬದುಕಲ್ಲಿ ಸ್ವಲ್ಪ ನೋಡಿದ್ದೀನ, ತುಂಬ ಅಂದರೆ ತುಂಬ ನೋಡ್ಬಿಟ್ಟಿದ್ದೀನಿ, ತುಂಬ ಕಲ್ತಿದ್ದೀನಿ. ಈಗೇನಿದ್ರು ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಷ್ಟೇ. ಅದೇ ಆರಾಮಲ್ವಾ? ಈಗಿನ ಕಾಲದಲ್ಲಿ ನಾಟಕ ಮಾಡೋರು ತುಂಬ ಒಳ್ಳೆಯವರಾಗಿ ಕಾಣಿಸ್ತಿದ್ದಾರೆ. ಆದರೆ ಮುಖದ ಮೇಲೆ ಹೊಡೆದಂಗೆ ನಿಜ ಮಾತಾಡೋರು, ನನ್ನಂತವ್ರು ಎಲ್ರಿಗೂ ಕೆಟ್ಟವರಾಗೆ ಕಾಣಿಸ್ತಾರೆ. ಅದೇನೋ ಹೇಳ್ತಾರಲ್ವಾ, ಯಥಾರ್ಥವಾದಿ ಲೋಕವಿರೋಧಿ ಅಂತ. ಹಾಗೆ ಬಂದ್ರೆ ಟೇಕ್ ಕೇರ್, ಹೋದ್ರೆ ಡೋಂಟ್ ಕೇರ್. ಅಷ್ಟೇ 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 ಫ್ರೆಂಡು. ಏನು ಹೇಳ್ತೀರಾ? ನೀವು ಕೇಳ್ತಿದ್ದೀರಾ ಭಾವಗಳ ದನಿ. ನಾನು ಕನ್ನಡದ ಅಪ್ಪಟ ಅಭಿಮಾನಿ.